ಕಷ್ಟದೊಲನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಲವನೇ ಭೋಗಿ. ಗಾಯ್ಸ್, ಜೋರಾಗಿ ಮಳೆ ಸುರಿತಾ ಇದೆ. ಎಷ್ಟೇ ಮಳೆ ಸುರಿದ್ರೂ ಕೂಡ ನಮ್ಮ ಕೆಲಸ ನಿಲ್ಲಲ್ಲ. ಅನುಭವವೇ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಅಂತಾರೆ. ಅದೇ ರೀತಿ ಯಾವುದನ್ನು ಕೂಡ ನಾವು ನೋಡಿದಾಗ ಗೊತ್ತಾಗಲ್ಲ. ದುಡ್ಡಿದ್ರೆ ದುಡ್ಡು ತಿನ್ನಕ್ಕಾಗುತ್ತಾ? ಇಲ್ಲ. ರೈತ ಕಷ್ಟಪಟ್ಟು ದುಡಿದ್ರೆ ಮಾತ್ರನೇ ನಮಗೆ ಅನ್ನ ಸಿಗೋದು. ಹಲೋ ಗಾಯ್ಸ್, ನಾನಿವತ್ತು ಒಂದು ಮನೆಗೆ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ಗದ್ದೆಯಲ್ಲಿ ಏನು ಉಳುಮೆ ಮಾಡಲಿಕ್ಕೇನಲ್ಲ, ಕೆಲಸ ಏನಂತ ಹೇಳಿದರೆ ಗದ್ದೆಗೆ ಗೊಬ್ಬರವನ್ನು ಹಾಕುವಂಥದ್ದಾಗಿದೆ. ವಿಷಯ ಏನಂತ ಹೇಳಿದರೆ ಗಾಯ್ಸ್, ರೈತರು ಬರುವಂತಹ ಕಷ್ಟ ಏನಿದೆ. ನಾವು ಒಂದೊತ್ತು ಊಟ ಮಾಡೋದಾದ್ರೂ ಆ ಅನ್ನವನ್ನು, ಅಕ್ಕಿಯನ್ನು ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿರ್ಬೋದು, ಆದರೆ ಅದನ್ನು ಬೆಳೆಯಲು ರೈತ ಎಷ್ಟು ಕಷ್ಟಪಡ್ತಾನೆ ಇದೆಲ್ಲ ಓನ್ ಎಕ್ಸ್ಪೀರಿಯನ್ಸ್ ಮೂಲಕ ನೋಡಬೇಕಾಗುತ್ತೆ. ಸೊ ನಾನಿವತ್ತು ಗೊಬ್ಬರ ಹೊರುವಂಥ ಕೆಲಸಕ್ಕೆ ಬಂದದ್ದು. ಅದು ಕೂಡ ಒಂದು ಗದ್ದೆಗೆ ಹಾಕುವಂಥದ್ದು. ಅದು ಮಣ್ಣಿನ ಫಲವತ್ತತೆ ಹೆಚ್ಚಾಗಲು ಜೂನ್ ಜುಲೈ ಈ ಟೈಮಲ್ಲಿ ಹಾಕುವಂಥದ್ದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಇದು ನನ್ನ ಗೆಟಪ್. ಗೊಬ್ಬರ ಹೊರಲಿಕ್ಕೆ ಇದು ತಲೆಗೆ ಒಂದು ಟೋಪಿ, ಇದನ್ನು ಹಾಕ್ಕೊಂಡು, ಯಾಕಂದರೆ ಮಳೆ ಬಂದರೆ ರೈನ್ ಕೋಟ್ ಈಸ್ ವೆರಿ ಸೇಫ್ಟಿ. ಕೆಲಸ ಮಾಡುವವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಲೆಟ್ಸ್ ಬಿಗಿನ್ ಅವರ್ ಡ್ಯೂಟಿ ಗಾಯ್ಸ್. ಇದುವೇ ಭತ್ತದ ಗದ್ದೆ. ಉಳುಮೆ ಮಾಡಿರುವಂತಹ ಈ ಭತ್ತದ ಗದ್ದೆಯಲ್ಲಿ ನೀರು ನಿಂತಿರುವಂತಹ ದೃಶ್ಯ ನೀವು ಕಾಣ್ಬೋದು. ನಾನು ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಸ್ವಲ್ಪ ತಿರುಗಿಸಿ ಕಷ್ಟ. ಸೊ ದಿಸ್ ಇಸ್ ಮೈ ಗೆಟಪ್ ಆ್ಯಂಡ್ ಇದೊಂದು ತೋಡು ಥರ ಇದೆ. ಇದನ್ನು ದಾಟಿ ಹೋಗಬೇಕು. ಸೊ ಇಲ್ಲಿ ನನ್ನ ಚಪ್ಪಲನ್ನು ಇಲ್ಲಿ ಇಟ್ಟು ಬರಿಗಾಲಲ್ಲಿ ಹೋಗುವಂಥದ್ದು. ನೋಡಿ, ನೀರು ತುಂಬ ಕೋಲ್ಡ್ ಆಗಿದೆ. ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಗೈಸ್. ನೋಡಿ, ಇದು ನನ್ನ ಗೆಟಪ್. ಇದು ಗೊಬ್ಬರ. ರೈತರು ಎಷ್ಟು ಕಷ್ಟಪಡ್ತಾರಲ್ಲ. ಸೊ ನಮಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಈ ಜನ್ರೇಷನ್ ಮಕ್ಕಳಿಗೆ ಅನ್ನ ತಿಂತೀವಿ, ಊಟ ಮಾಡ್ತೀವಿ, ಆದರೆ ಆ ರೈಸ್ ಎಲ್ಲಿಂದ ಬರುತ್ತೆ, ಎಷ್ಟು ಕಷ್ಟ ಆಗುತ್ತೆ, ಎಲ್ಲೋ ಎಕ್ಸ್ಪೀರಿಯನ್ಸ್ ಬೇಕಲ್ವಾ. ಸೊ ನೋಡಿ, ಈ ನೀರಿನಲ್ಲಿ ಹೋಗುವಂಥದ್ದು ಎಕ್ಸ್ಪೀರಿಯನ್ಸ್ ನನಗೆ ಲೈಫ್ ಲಾಂಗ್ ಮೆಮೊರೇಬಲ್ ಆಗಿರುತ್ತೆ. ನಾನು ಯಾವ ಪೊಸಿಷನ್ಗೆ ಹೋದರೂ ಈ ಒಂದು ಟೈಮನ್ನು ಮರೆಯಲ್ಲ ಗೈಸ್. ತುಂಬಾ ಖುಷಿ ಆಗ್ತಾ ಇದೆ ಈ ಗದ್ದೆಯಲ್ಲಿ, ಈ ನೀರಿನಲ್ಲಿ. ಸೊ ವೆರಿ ಬ್ಯೂಟಿಫುಲ್, ಹ್ಯೂಜ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಇದು. ಫುಲ್ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥ ಈ ಗದ್ದೆಯಲ್ಲಿ ನಿಮಗೆ ನೀರಿನ ಶಬ್ದ ಕೇಳ್ಬೋದು ನಡ್ಕೊಂಡು ಹೋಗೋದು. ಬರುವಂಥದ್ದು, ನೀರಿನಲ್ಲಿ ಬಂದು ಆ ಬಟ್ಟೆಯಲ್ಲಿ ಆ ಗೊಬ್ಬರವನ್ನು ಹಾಕಿ ರಿಟರ್ನ್ ಹೋಗುವಂಥದ್ದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗಾಯ್ಸ್. ನಾನು ಈಗ ಈ ನೀರಿನಲ್ಲಿ ಹೋಗ್ತಾ ಇರುವಂಥದ್ದು ಕಾಣ್ಬೋದು ನಿಮಗೆ. ನನ್ನ ಅರ್ಧ ಕಾಲು ಈ ಭತ್ತದ ಗದ್ದೆಯಲ್ಲೇ ಇರುತ್ತೆ. ಸೊ ಕೋಲ್ಡ್ ಇದೆ, ತುಂಬ ನೀರು ಖುಷಿ ಆಗ್ತಾ ಇದೆ. ಒಂಥರ ಹೊಸ ಲೆವೆಲ್ ಎಕ್ಸ್ಪೀರಿಯನ್ಸ್. ಆದರೆ ರೈತರಲ್ಲಿ ಎಷ್ಟು ಕಷ್ಟಪಡ್ತಾರಲ್ಲ. ನಾವು ದುಡ್ಡು ಕೊಟ್ಟು ತರುವುದಾಗಿರ್ಬೋದು ಅಕ್ಕಿಯನ್ನು ಅಂಗಡಿಯಿಂದ, ಆದರೆ ಅವರು ಆ ಗದ್ದೆಯಲ್ಲಿ ಬರುವಂಥ ಒಂದೊಂದು ಬೆವರಿನ ಹನಿ ಕೂಡ ಅದರಲ್ಲಿ ಇರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ ಗಾಯ್ಸ್. ಔಸಮ್ ಗಾಯ್ಸ್. ತುಂಬ ಮಳೆ ಬರ್ತಾ ಇದೆ. ಒಂದು ಒಳ್ಳೆ ಅನುಭವ. ಈ ಮಳೆಗೆ ಕೆಲಸ ಮಾಡುವುದು ಒಂದು ಅನುಭವವೇ ಬೇರೆ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಆದರೆ ಅದೊಂದು ಅನುಭವವೇ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಅಂತಾರೆ. ಅದೇ ರೀತಿ ಯಾವುದನ್ನು ಕೂಡ ನಾವು ನೋಡಿದಾಗ ಗೊತ್ತಾಗಲ್ಲ, ಹೋಗಿ ಕೆಲಸ ಮಾಡಿದಾಗಲೇ ಅದರ ಅನುಭವ ಆಗುವುದು. ಅದರ ರಿಯಾಲಿಟಿ ಏನು ಅಂತ ಗೊತ್ತಾಗಬೇಕಂದ್ರೆ ನಾವು ಕೆಲಸ ಮಾಡಬೇಕು. ಇದು ಗದ್ದೆಯಲ್ಲಿ ಮಾಡ್ತಿರುವಂಥ ಕೆಲಸ, ಗದ್ದೆಗೆ ಗೊಬ್ಬರ ಹಾಕುವಂಥದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಈ ವರ್ಷದ ಮಾನ್ಸೂನ್ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಕಷ್ಟದೊಲನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಲವನೇ ಭೋಗಿ. ಈ ಮಳೆಯಲ್ಲಿ ಈ ಒಂದು ಪದ್ಯದ ಸಾಲುಗಳೇನಿದೆ ಅದು ರೈತರಿಗೆ ಸಲ್ತದೆ ಖಂಡಿತವಾಗಿಯೂ. ಏಕೆಂದರೆ ಎಷ್ಟೇ ಮಳೆ ಬಂದರೂ ಏನೇ ಇದ್ರೂ ರೈತ ತನ್ನ ಕೆಲಸವನ್ನು ಬಿಡದೆ ಕೆಲಸವನ್ನು ಮಾಡ್ತಾನೆ. ಆ ನೇಗಿಲ ಹಿಡಿದ ಹೊಳದಲು ಆಡುತ್ತಾ ಹುಳುವ ಯೋಗಿಯ ನೋಡಲಿ ಎಂಬ ಒಂದು ಸಾಂಗ್ ಉಂಟು, ರೈತಗೀತೆ. ಅದರ ಅರ್ಥ ಇವಾಗ ಅನುಭವದಲ್ಲಿ ನನಗೆ ಆಗ್ತಾ ಇದೆ ನೋಡಿ ಗಾಯ್ಸ್. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಇರುತ್ತೆ. ಸೊ ನಾನು ಕ್ಯಾಮ್ರಾ ಹಿಡ್ಕೊಂಡು
ನಾನು ಕೆಲಸ ಮಾಡ್ತಿರುವಂಥ ಗದ್ದೆ ಕಡೆ ಬಂದೆ. ಗದ್ದೆಗೆ ಹೋಗಬೇಕಾದ್ರೆ ಮೊದಲು ಈ ರೀತಿ ಒಂದು ಹಳ್ಳ ಸಿಗುತ್ತೆ. ಈ ಹಳ್ಳವನ್ನು ದಾಟಿ ಗದ್ದೆಗೆ ಹೋಗುವಂಥದ್ದಾಗಿದೆ. ಈ ಹಳ್ಳದ ನೀರು ತುಂಬ ಕೋಲ್ಡ್ ಇದೆ, ತುಂಬನೇ ಅಂದರೆ ತುಂಬ ಕೋಲ್ಡ್ ಇದೆ. ಕಾಲು ಇಡಬೇಕಾದ್ರೆ ಒಂಥರ ಕೋಲ್ಡ್ ಅನುಭವ ಆಗ್ತಾ ಉಂಟು. ಹಾಗೆ ಇದು ನಾವು ಬರುವಂಥ ದಾರಿ. ಈ ದಾರಿಯಿಂದ ಬಂದು ಈಗ ಗದ್ದೆಗೆ ಹೋಗುವಂಥದ್ದು. ಇದೇ ರೀತಿ ನಾವು ಅಲ್ಲಿಂದ ನೇರವಾಗಿ ಈ ಗದ್ದೆಗಳಿಗೆ ಹೋಗಿ ಗೊಬ್ಬರವನ್ನು ಹಾಕಿರುವಂಥದ್ದು. ಸ್ನೇಹಿತರೆ, ಏನಂತ ಹೇಳಿದರೆ, ಇವಾಗೆಲ್ಲ ಗದ್ದೆಯನ್ನು ಉಳುಮೆ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ, ಬೇಸಾಯ ಮಾಡ್ತಾ ಇದ್ದಾರೆ. ಆದರೆ ಒಂದೊಂದು ದಿನ ತುಂಬ ಕಷ್ಟ ಇದೆ. ಇವಾಗೆಲ್ಲ ಈ ರೀತಿಯ ಗದ್ದೆಗಳೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತಾ ಉಂಟು. ಆದರೆ ಇವಾಗಿದ್ದ ಗದ್ದೆಗಳನ್ನೆಲ್ಲ ತೆಗೆದು ಕಮರ್ಷಿಯಲ್ ಬೆಳೆಗಳಾದ ಅಡಿಕೆ ಗಿಡಗಳನ್ನೆಲ್ಲ ನಡುವಂಥದ್ದು ಕಾಣ್ಬೋದು. ನಿಮಗೆ ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ಬೋದು, ಇದೆಲ್ಲ ಅಡಿಕೆ ತೋಟಗಳು. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಡಿಕೆ ಗಿಡಗಳಾಗಿರ್ಬೋದು, ಕಮರ್ಷಿಯಲ್ ಆಗಿ ನಮಗೆ ಯಾವುದು ಲಾಭ ತಂದು ಕೊಡುತ್ತೆ ಅದನ್ನು ನಡೀತಾ ಇದ್ದೀವಿ. ಆದರೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಭತ್ತವನ್ನು ಬೆಳೆದ್ರೇ ನಮಗೆ ಅಕ್ಕಿ ಸಿಗುವಂಥದ್ದು. ಅಕ್ಕಿ ಇದ್ರೇ ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದು. ದುಡ್ಡಿದ್ರೆ ದುಡ್ಡು ತಿನ್ನಕ್ಕಾಗುತ್ತಾ? ಇಲ್ಲ. ರೈತ ಕಷ್ಟಪಟ್ಟು ದುಡಿದ್ರೆ ಮಾತ್ರನೇ ನಮಗೆ ತಿನ್ನೋಕೆ ಅನ್ನ ಸಿಗೋದು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಗೊಬ್ಬರ ಹಾಕುವಂತಹ ಕೆಲಸ ಮುಗಿಯಿತು. ಇನ್ನು ಮುಂದೆ ಕೆಲಸ ಸ್ಟಾರ್ಟ್ ಆಗುವಂಥದ್ದು, ಭತ್ತ ನಡುವಂಥದ್ದಾಗಿರ್ಬೋದು, ಈ ಗದ್ದೆಯನ್ನು ಇನ್ನೊಮ್ಮೆ ಉಳುಮೆ ಮಾಡಲಿಕ್ಕಿದೆ. ಈ ಎಲ್ಲ ಪ್ರೋಸೆಸ್ ತುಂಬ ಕೆಲಸಗಳಿವೆ. ಈ ಗದ್ದೆಯಲ್ಲಿ ಭತ್ತ ನಡುವಂಥ ಪ್ರೋಸೆಸ್ ತುಂಬ ಇದೆ. ಇದು ಜಸ್ಟ್ ಒಂದು 100ರಲ್ಲಿ 0.1% ಅಷ್ಟೇ ನಾನು ನಿಮಗೆ ಈಗ ತೋರಿಸಿರುವಂಥದ್ದು. ಆ ಎಲ್ಲ ಪ್ರೋಸೆಸ್ಗಳನ್ನು ನಿಮ್ಮ ಮುಂದೆ ನಾನು ಲಾಗ್ ಮುಖೇನವಾಗಿ ತರ್ತೀನಿ. ರೈತರ ಬಗ್ಗೆ ಆಗಿರ್ಬೋದು, ವ್ಯವಸಾಯದ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯ ಲಾಗ್ಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ನೀವು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಇದು ನನ್ನ ಪ್ರಥಮ ವಿಡಿಯೋ, ಫಸ್ಟ್ ವಿಡಿಯೋ. ಎಷ್ಟು ವ್ಯೂಸ್ ಹೋಗುತ್ತೆ ಗೊತ್ತಿಲ್ಲ. ಸೊ ನೀವು ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ಗಳನ್ನು ತರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.